ತಿಂತಾ ಇದೆಯಾ? ಹಂಗೆ ತಿಂತಾರೇನೆ. 2 ಸೋಪ್ ಖಾಲಿ ಮಾಡಿದ್ದೀರಾ? ಯಾಕೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆ ಒಗ್ಯಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಇದೇ ಕೆಲಸ ಆಯಿತು. ಎಲೆ ಅಡಿಕೆ ಹಾಕ್ಕೊಂಡು ಪಕ್ಕಿಸ್ಕೊಂಡು ಇವಾಗ ಪರಂಗಿ ಹಣ್ಣು ಹಣ್ಣಾಗ್ಬಿಟ್ಟದು ಕೀಳ್ತಾವಳೆ. ಅದು ಜಾಸ್ತಿ ಹಣ್ಣಾಗ್ಬಿಟ್ಟದೆ. ಹಣ್ಣಾಗಿರೋದು ಮಾತ್ರ ಕೀಳು. ರಾಧ ಬಂದರೆ ಅವಳಿಗೊಂದು ಕೊಟ್ಟು ಕಳ್ಸೋಣ. ಫುಲ್ಲು ಹಣ್ಣಾಗ್ಬಿಟ್ಟದೆ. ಹಾ ಇಲ್ಲಿ ನೋಡವ ಇದು ಹಿಂಗೆ ಅದು ನಾಳೆ ತಿಂದು ಅಂದ್ಬಿಡು. ಅದಿನ್ನೊಂಚೂರು ಸುಮಾರಾಗದೆ ತಿಂದರೆ ಹೊಟ್ಟೆ ತುಂಬತ್ತದೆ ಅಂತ ನೋಡಿ. ಅದು ಗುಲಾಬಿ ಗಿಡ ಎಲ್ಲೋ ಇವಾಗ ಏನು ಕೆಲಸ ಹಿಡ್ದಿದ್ದೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಯಪ್ಪ ದೇವರೇ ಭಗವಂತ. ಇಲ್ಲ ನೋಡಿ ಫ್ರೆಂಡ್ಸ್, ಈ ಕೆಲಸ ಹಿಡ್ದಿದ್ದೀವಿ ಇವತ್ತು. ಈಗ ಇವೆಲ್ಲ ಒಗ್ದಾಕ್ಬಿಟ್ಟು ಅವನ್ನ ಒಣಗಿಸ್ಬಿಟ್ಟು ಮಡಚಿ ಬೀರಿಗೆಲ್ಲ ತುಂಬಿಟ್ಟು ಆಮೇಲೆ ನಾವು ಪಾತ್ರೆ ಕೈ ಇಕ್ತೀವಿ. ಯಾಕಂತಂದರೆ ಬಟ್ಟೆನೂ ಅರ್ಧ ಮಾಡಿ ಪಾತ್ರೆನೂ ಕೈ ಇಕ್ಬಿಟ್ರೆ ಸರಿ ಹೋಗಲ್ಲ. ಪಾತ್ರೆ ಏನು ಫ್ರೆಂಡ್ಸ್ ಒಂದು 2 ಅವರಿಗೆ ತೊಳೆದಾಕ್ಬೋದು. ಅಷ್ಟೊಂದು ಪಾತ್ರೆ ಏನಿಲ್ಲ. ಇಲ್ಲೇನು JCB ಕೆಲಸ ಮಾಡ್ತಾರೆ, ಏನು ಕೆಲಸ ಇಲ್ಲ ಫ್ರೆಂಡ್ಸ್. ಆ ಕಡೆ ಗೊತ್ತೀನಿ. ಅಡ್ಕೆಲೆ ಹಾಕೊಂಡು ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಪಲಾವ್ ಮಾಡಿದ್ದೆ ಬೆಳಗ್ಗೆ. ಈಗ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು. ಅಡುಗೆ ಮಾಡೋ ಅಷ್ಟರಲ್ಲಿ ನಾನು ಸ್ವಲ್ಪ ಬಟ್ಟೆ ಒಕ್ಕೊಂಬಿಡೋಣ. ಬಿಸಿಲು ಬಂದೈತೆ ಒಂದು ಸ್ವಲ್ಪ. ನೀವಿಬ್ಬರು ಹಾಕ್ಕೊಟ್ಬಿಡ್ರಿ, ನಾನು ಜಾಸ್ತಿ ಒಣಗಾಕ್ತೀನಿ ಅಂತ ಹೇಳಿದ್ದೀನಿ. ಈಗ ಅಕ್ಕ ತಂಗಿದಿರು ಇಬ್ಬರು ಬರ್ತಾರೆ ನೋಡಿ. ಎಲ್ಲ ಒಗ್ದಾಕ್ಬಿಟ್ಟು ಆಮೇಲೆ ಏನೇನು ಕೆಲಸ ಹಿಡಿತೀನಿ ಅಂತ ಎಲ್ಲ ಹಂಚ್ಕೋತೀನಿ ನಿಮ್ಮ ಜೊತೆ. ಇವಾಗ ಮಂಗಳವಾರ ಸಾಯಂಕಾಲ ನಾವೇನು ಭಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಭಜನೆ ಕಾರ್ಯಕ್ರಮದವರೆಗೂ ನಾನು ಏನೇನು ಕೆಲಸ ಮಾಡ್ತೀನಿ, ಯಾವ ಥರ ಎಲ್ಲ ರೆಡಿ ಮಾಡ್ಕೊತೀನಿ, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂತಂದರೆ ನಿಮ್ಮ ಸಪೋರ್ಟ್ ಇದ್ರೇ ಅಲ್ವಾ ಫ್ರೆಂಡ್ಸ್ ನಾವು ವಿಡಿಯೋ ಮಾಡಿ ಖುಷಿಯಾಗಿ ಅಪ್ಲೋಡ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ ಬಟ್ಟೆ ಒಗ್ಯಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾವು ಒಂದು ಸ್ವಲ್ಪ ಪರಂಗಿ ಹಣ್ಣು ಕುಯ್ಕೊಂಡು ತಿನ್ನೋಣ ಅಂತ ಅಂದರೆ ಇನ್ನೂ ಬಂದಿಲ್ಲ. ದಾರಿ ಇದೆ, ಇನ್ನೂ ಬಂದಿಲ್ಲ ನೋಡಿ. ಕರೆಂಟ್ ಹೋಯ್ತು, ಮೋಟ್ರ್ ಲೈನ್ ಕರೆಂಟ್ ಕೊಟ್ಟಿದ್ರು ಹೋಯ್ತು ಫ್ರೆಂಡ್ಸ್. ಟೆರಸ್ ನೋಡಿಬಿಡಬೇಡಿ ಫ್ರೆಂಡ್ಸ್, ಇವಾಗ ನೋಡಬೇಡಿ ಟೆರಸ್ನ, ಇವಾಗ ನೋಡಬೇಡಿ. ಇವಾಗ ಒಂದು ಸ್ವಲ್ಪ ಹಿಂಗಾಗಿದೆ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಹಬ್ಬದಷ್ಟೊತ್ತಿಗೆ ಫುಲ್ಲು 3 ಜನನೂ ಸೇರ್ಕೊಂಡ್ರೆ ಹಂಗೆ ಪಟ ಅಂತ ಕ್ಲೀನ್ ಮಾಡಿಬಿಡ್ತೀವಿ. ಅಂತಂದರೆ ಅವೇನು ಗಲೀಜಾಗಿಲ್ಲ ಫ್ರೆಂಡ್ಸ್. ಬಟ್ಟೆಗಳು ಮೇಲಕ್ಕೆ ಈ ರೂಮ್ ಸಜ್ಜಗಳಿರ್ತಾವಲ್ಲ, ಅಲ್ಲೆಲ್ಲ ಬ್ಯಾಗ್ಗಳಲ್ಲಿ ಬೇಕು ಅಂತ ಹೇಳಿ ಎಲ್ಲ ಕಟ್ಟಿ ಎತ್ತಿಟ್ಬಿಟ್ಟಿದ್ದೆ. ಇವಾಗ ಯಾವ ಬೇಕು ಯಾವ ಬೇಡ ಎಲ್ಲ ಹಿಂಗಡಿಸ್ಬಿಟ್ಟು ಎತ್ತಾಕ್ಬಿಡ್ತೀನಿ. ಬೇಕಾದವನ್ನ ಮಡಿಕೊಂತೀನಿ. ಇನ್ನು ಮಿಕ್ತವೆಲ್ಲ ಎತ್ತಿ ಆಚೆ ಬಿಸಾಕ್ಬಿಡ್ತೀನಿ ಫ್ರೆಂಡ್ಸ್. ಯಾವ ಮಡಿಕೊಳ್ಳಲ್ಲ, ಬೇಕಾದವು ಮಾತ್ರ ಮಡಿಕೊಂಡು ಇನ್ನು ಮಿಕ್ತವೆಲ್ಲ ಆಚೆಗೆ ಹಾಕ್ಬಿಡ್ತೀನಿ. ಸುಮ್ಮನೆ ಮನೆಯೆಲ್ಲ ಸಜ್ಜೆ ಮೇಲೆಲ್ಲ ಮಡಿಕೊಂಡು ಏನು ಸುಮ್ಮನೆ ವೇಸ್ಟು. ಅವೆಲ್ಲ ಹಾಕ್ಕೊಳ್ಳಲ್ಲ, ಏನಿಲ್ಲ. ನಾನು ಹಾಕೊಳ್ಳೋವು ಹೆಂಗೆ ಅಂತಂದರೆ ಹಾಕೋಣವೇ ಹಾಕೊಂತ ಇರ್ತೀನಿ. ಬೇರೆ ನಾನು ಹೊಸವು ಟ್ರೈ ಮಾಡೋಕ್ಕೆ ಹೋಗಲ್ಲ. ಯಾವ ಹಾಕ್ಕೊಂತೀನೋ ಅವೇ ಹಾಕ್ಕೊಂಡು ನಾನು ಕೆಲಸ ಮಾಡೋ ಅಂಥದ್ದು. ಯಾಕಂದರೆ ನಾವು ಈ ಲಾಂಗ್ ಫ್ರಾಕ್ಗಳು ಅವು ಇವು ನೈಟಿಗಳು ಎಲ್ಲ ಹಾಕ್ಕೊಂಡು ನನಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಯೂನಿಫಾರ್ಮು ಅಂದ್ಬಿಟ್ಟು ಇವಾಗ ಒಂದು ಟೀ ಶರ್ಟು ಪಟರೆ ಪ್ಯಾಂಟಿಗೆ ನಾನು ಬಿದ್ದುಬಿಟ್ಟಿದ್ದೀನಿ. ಯಾಕಂತಂದರೆ ಈ ನೈಟಿ ಹಾಕ್ಕೊಂಡು ನನಗೆ ಕಂಫರ್ಟಬಲ್ ಸಿಗೋಲ್ಲ ಫ್ರೆಂಡ್ಸು. ಅದಕ್ಕೋಸ್ಕರ ಅವು ಕಂಫರ್ಟಬಲಾಗಿ ಇರ್ತಾವಲ್ಲ ಅಂದ್ಬಿಟ್ಟು ನಾನು ಇವಾಗ ಟೀ ಶರ್ಟಿಗೆ ಬಿದ್ದಿದ್ದೀನಿ ಅಷ್ಟೇ. ಮುಂಚೆ ಅಪರೂಪಕ್ಕೆ ಹಾಕೊಂಡು ಇವಾಗ ಟೀ ಶರ್ಟೇ ಪರ್ಮನೆಂಟಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೈಟ್ ಏನಕ್ಕೆ ಹಾಕೊಂಡಿದ್ದೀನಿ ಅಂತಂದರೆ ಇವಾಗ ಇದು ಹಳೇದಲ್ವ ಫ್ರೆಂಡ್ಸ್. ಇವಾಗ ಬಟ್ಟೆ ಒಗೆದ್ರೆ ಎಲ್ಲ ಫುಲ್ಲು ನೆಂದೋಗ್ತದೆ. ಹೆಂಗಿದ್ರು ಸಾಯಂಕಾಲಕ್ಕೆ ಸ್ನಾನ ಮಾಡಬೇಕಲ್ವ, ಅದಕ್ಕೋಸ್ಕರ ಇವಾಗ ನೈಟಿ ಹಾಕ್ಕೊಂಡು ನಾವು ಡ್ಯೂಟಿಗೆ ಇಳಿತಾ ಇದ್ವಿ ಬಟ್ಟೆ ಒಗೆಯೋದಕ್ಕೆ. ರಮ್ಯಾ, ಎಲೆ ಅಡಿಕೆ ಎಲ್ಲ ನುಂಗ್ಬಿಟ್ಟೆ ಬಾರೇ. ಮಾತಾಡೋಕೆ ಆಯ್ತಲ್ಲ ಫ್ರೆಂಡ್ಸ್, ತೊಲ್ತಾ ಇದೆ ಎಲೆ ಅಡಿಕೆ ಹಾಕೊಂಡ್ರದಕ್ಕೆ. ಇನ್ನೊಂದ್ಸಲ ಹಾಕೊಬೇಕು ಫ್ರೆಂಡ್ಸ್. ಎಲೆ ಅಡಿಕೆ ಹಾಕ್ಕೊಂಡು ಮಾತಾಡ್ಕೊಂಡು ಪಟ ಅಂತ ಒಗಿತಾ ಇರಬೇಕು ಬಟ್ಟೆನ. ಮಾತಾಡೋದು ಜಾಸ್ತಿ ಆಯ್ತಲ್ವ ಫ್ರೆಂಡ್ಸ್. ಕೆಲಸ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಪರಂಗಿ ಹಣ್ಣು ತಿಂದುಬಿಟ್ಟು ಈ ಪಿಳ್ಳೆಗಳ್ನ ಹರಸಾಹಸ ಮಾಡಿ TV ಹಾಕ್ಬಿಟ್ಟು ಕುಂಡ್ರಿಸಿದ್ದೀವಿ.
ಇಲ್ಲ ಅಂದರೆ ಇವ್ರನ್ನ ಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ಬಟ್ಟೆ ಒಗೆದು ಬರೋತಕ್ಕ ಅಳ್ಳಾಡಬಾರ್ದು ವರ್ಷ, ಹೇಳಿದ್ದೀನಿ ಸರಿನಾ? ಇಬ್ಬರು ತಮ್ಮದಿರ್ನು ನೋಡ್ಕೊಬೇಕು ನೀನೇ. ಗುಡ್ ನೈಟ್ ಸಮರ್ಥ. ಹ್ಞೂ ಗುಡ್ ನೈಟು, ಬಾಯ್. ಬಾಯ್. ಎರಿಬೋದು, ಹಣ್ಣು ವೇಸ್ಟ್ ಆಗಲ್ಲ, ಆದರೆ ಬೇಗ ಬೇಗ ಎರಿಯೋಕ್ಕಾಗುತ್ತಲ್ಲೋ ನೋಡು. ಹಿಂದಕ್ಕೆ ಬಿದ್ದಿಯ ಕಣಲೇ ದಡಾಲ್ ತಾಳಿ ಸರ ಒಳಿಕಕ್ಕೋ, ಯಾವಾಗಲೂ ಮೇಲೆ ಬಿಟ್ಕೊಂಡಿರ್ತೀಯಲ್ಲ ನೀನು. ನಾವು ಯಾವತ್ತೂ ಈಚೆನೇ ಬಿಡಲ್ಲ, ಯಾವತ್ತೋ ಒಂದೊಂದು ದಿವಸ ಯಾಮರ್ ಬಿದ್ದರೆ ಬಿದ್ದೋಗೋದು. ನಮಗಿದೆ ಸರಿ ಒಳಗೆ. ರಮ್ಯಾ, ಬಿಸಿಲು ಜಾಸ್ತಿ ಆಯ್ತಲ್ಲ, ನಿಜವಲ್ಲ ಬಟ್ಟೆ ಒಗಿತೀರ ಇವಾಗ ನೀವು? ನಾನೇನು ಇದ್ದಂಗೆ ಇರ್ತೀನಿ, ಒರಿಜಿನಲ್ ಕಲರು. ನಿಮ್ಮನ್ನು ನೋಡ್ಕೊಂಡು ನಾವು ಬಿಡು, ನಾವು ಹಂಗೆ ಒಂದು ಸ್ವಲ್ಪ ಒಂದೆರಡು ದಿವಸ ಹಂಗೆ ಒಂದೆರಡು ದಿವಸ ಹಿಂಗೆ ಇರ್ತೀವಿ. ಇದ್ರೆ ಒಂದೇ ಥರ ಇರಬೇಕು. ಒಂದೆರಡು ದಿವಸ ಕರ್ಗಾತೀವಿ, ಏನು ಮಾಡೋಕ್ಕಾಗುತ್ತೆ? ಎಲೆಡ್ಕೆ ಹಾಕೊಂಬಿಟ್ಟು ಬಾಯಿ ಸುಟ್ಟೋಗಿಲ್ಲ, ಮಾತಾಡಕ್ಕೆ ಆಯ್ತಲ್ಲ ಒಂಥರ. ಇನ್ನೊಂಚೂರು ತಾಮನೆ ಆಗಿರುತ್ತೆ ಎಲೆಡ್ಕೆ. ಇನ್ನು ಕಾಯಿದು ಕಂಡು ಹೊಡೀತು. ಫ್ರೆಂಡ್ಸ್, ಇವತ್ತು ತಿನ್ನೋಕ್ಕೂ ಹೋಗಲ್ಲ, ಇವಾಗ ಬಟ್ಟೆನೂ ಹೋಗಿಲ್ಲ, ಬಿಸಿಲು ಬಂದ್ಬಿಡ್ತು. ಅರ್ಧ ಕುಯ್ಯ ಸಾಕು, ಇನ್ನು ಫುಲ್ಲು ತಿನ್ನಕತ್ತದೆ. ನಾವು 3 ಜನ ಒಂದೊಂದು ಪೀಸು, ಜಾಸ್ತಿ ತಿಂದ್ರೂ ಉಷ್ಣ. ಹ್ಞೂ ಉಷ್ಣ ಆಗ್ಬಿಡ್ತದೆ. ಬಿಸಿಲು ಹೋಗಪ್ಪ, ನಾವು ಬಟ್ಟೆ ಹೋಗಿವರೆಗೂ ಬಾರಪ್ಪ, ನಾನು ಬಟ್ಟೆ ಒಣಗ್ಲಿ, ಬಿಸಿಲು ಜೋರಾಗಿ ಇನ್ನೂ ಜೋರಾಗಿ ಬಾರಪ್ಪ. ಓ ನೀನು ಬಾಂದಾಗ ಬರೋಕ್ಕೆ ಹೋಗು ಅಂದ್ರೆ ಹೋಗಕ್ಕೆ ಅದೇನು ಇದೆ? ಅದು ಹೇಳ್ದಂಗೆ ನೀವು ಕೇಳಬೇಕು. ಮೊನ್ಸ್ನಾನ ಅದು ನೀವು ಹೇಳ್ದಂಗೆ ಕೇಳೋಕ್ಕೆ. ಕುಯ್ದಿರಾ ಅಲ್ಲೇ ತಿಂತಾ ಇದೆಯಾ? ಫೋನ್ ಮಾಡಿಲ್ವ ನಿಮ್ಮಯ್ಯ? ತಿಂಡಿ ತತ್ತದೆ ನಿಮ್ಮಯ್ಯ. ಹಂಗಾಗ್ಬಿಟ್ಟೈತೆ ಅಂದ್ರೆ ಈಗ ಕತೆ, ಸುಮ್ಮನಿರು. ಇನ್ನದು ಓಪನೇ ಮಾಡಿಲ್ಲ ನೋಡಿ ಫ್ರೆಂಡ್ಸ್, ನಾನು ಎಷ್ಟೊಂದು ಬಿಲ್ಡಪ್ ಕೊಡ್ತಾಯಿದ್ದೀನಿ ಅಂತ. ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಈಗ ನೋಡಿ ಫ್ರೆಂಡ್ಸ್. ಬೀಜ ನೋಡು, ಇಲ್ಲಿ ಬೀಜ ಎಲ್ಲ ಇದಾಗ್ಬಿಟ್ಟವೆ, ಹೊಡ್ಕೊಂಬಿಟ್ಟವೆ, ಹೋಗ್ಬಿಟ್ಟವೆ. ತಿಂದ್ರವ ಬೇಗ ಕೊಡವ. ಯವ್ವ ಇನ್ನ ಕುಯ್ದಿಲ್ವಲ್ಲೇ, ಆಗೋಯ್ತಲ್ಲವ್ವ 3 ಗಂಟೆ. ಯವ್ವ ಜಾಸ್ತಿ ಕುಯ್ಬೇಡ, ನನಗೆ ಈಟು, ನನಗೆ ಓಸಿ ಕೊಡು. ಎದ್ರಕಂತೀಯಲ್ಲ? ಅಯ್ಯೋ ನನಗೆ ಆಗಲ್ಲ, ಚಿಕನ್ ತಿಂದು ತಿಂದು ತಿಂದು. ಯಾಕೆ ತಿಂತೀಯಾ? ಚಪ್ಪಲ, ಬಾಯಿ ಚಪ್ಪಲ. ಮಗತ ಗಿಣಿದು ವೈಟ್ ಶರ್ಟು ಫೋಟೋದು ಕಲರ್ ಆಗಿ ಗಲೀಜಾಗಿ ಹೋಗುತ್ತೆ. ಮಿಷಿನ್ ಒಂದು ಟಿಪ್ ಹಾಕಿದ್ದೀನಿ ಅಲ್ಲೇ. ಅದು 3ನೇ ಸರಿ ಬಟ್ಟೆ ಒಗಿತಾ ಇರೋದು, ಬೈದ್ಬಿಟ್ಟಿರೋದು ಅದು ಬಾಯೇನ ಇದ್ದಿದ್ರೆ. ಕರೆಂಟ್ ಹೋಗಿ ಬಂದ್ರೆ ಮತ್ತೆ ಆನ್ ಮಾಡಬೇಕು. ಕರೆಂಟ್ ಹೋಗಿ ಬಂದ್ರೆ ಆಫ್ ಆಗುತ್ತದು. ವಾವ್, ಗೃಹಲಕ್ಷ್ಮಿ ದುಡ್ಡು ಆಗಿಲ್ಲ. ಹಂಗೆ ತಿಂತಾರೇನೆ. ಸಿಪ್ಪೆ ಚೆನ್ನಾಗಿಲ್ಲ, ಕಡ್ಕೊಂಡು ತಿನ್ನು. ಸಿಪ್ಪೆ ನಾನು ತಿಂದಿರ್ಬೇಕು, ಚೆನ್ನಾಗದೆ. ಅವಳು ಪಾರಿನಲ್ಲಿ ಹುಟ್ಟಿರೋಳು. ಹಂಗೊಂದು ಹಿಂಗೊಂದು ಬಿಸಿಲು ಕಳಿಸ್ಬಿಟ್ಲು. ಬಿಸಿಲು ಕಣ್ಣು ಬಿಡಕತ್ತಿಲ್ಲ. ಅಯ್ಯೋ ಅಲ್ಲೇ ತೋರ್ಸಮ್ಮ, ಅಲ್ಲಿಗೆ ಬೇರೆ ಓದ್ತದೆ. ಎರಡು ಸೋಪ್ ಖಾಲಿ ಮಾಡಿದ್ದೀರಾ ಇಷ್ಟು ಸೀರೆಗೆ, ಇಷ್ಟು ಬಟ್ಟೆಗೆ?
ನೋಡಿ ಫ್ರೆಂಡ್ಸ್ ಅಷ್ಟು ಹಾಕಿದ್ದೀವಿ. ಚೆನ್ನಾಗದ ಚೆನ್ನಾಗದೇನೋ ಪರಂಗಿ ಹಣ್ಣು ಏನೇನು ಮಾಡ್ತೀರ ಮಾಡ್ರಿ, ಅದೇನಕ್ಕೂ ಬೇಡ, ನಾನು ಉಟ್ಕೊಳಲ್ಲ. ಇಲ್ಲ ಮಿಷಿನ್ಗೆ ಹಾಕಲಕ್ಕಂದ ಸುಮ್ಮನೆ ಅವೇನು ಗಲೀಜಾಗಿಲ್ಲ, ಸುಮ್ಮನೆ ಒಗ್ದೊಗ್ದು ಸೋಪ್ ಹಾಕಿ ನೀರ್ಗಜ್ಜಿ ಎಸೆಯೋದು ಅಷ್ಟೇ ಅವು. ಇವಾಗ ಬಂದ್ಬಿಟ್ಟು ಕುಕ್ಕಿಂಗು ಟೈಮು ಫ್ರೆಂಡ್ಸ್, ಕುಕ್ಕಿಂಗ್ ಟೈಮ್. ಯಾಕಂತ ಅಂದರೆ ಕರೆಂಟು ಹೋಗ್ಬಿಡ್ತು, ಅದೇ ಟೈಮ್ಗೆ ನೀರು ಖಾಲಿ ಆಗ್ಬಿಟ್ಟು ಟ್ಯಾಂಕಿಲಿ ಅಡುಗೆ ಆದರೂ ಮಾಡೋಣ, ಟೈಮ್ ಅದಾದ್ರೂ ಸೇವ್ ಆಗುತ್ತೆ. ಈಗ ಸುಮ್ಮನೆ ಟೈಮು ವೇಸ್ಟ್ ಮಾಡಿಬಿಟ್ರೆ ಅಡುಗೆನೂ ಮಾಡೋದಂಗಲ್ಲ, ಈಗ ಬಟ್ಟೆನೂ ಒಗ್ದಂಗಲ್ಲ ಅಂದ್ಬಿಟ್ಟು ರಮ್ಯ ಬಂದ್ಬಿಟ್ಟು ಅವಳಿಗೆ ಗೊತ್ತಿರೋ ಅಂಥ ನಾಟಿ ಸ್ಟೈಲಲ್ಲಿ ಅಡುಗೆ ಮಾಡ್ತಾವಳೆ. ಇವಾಗ ಇದು ರೈಸು ರೆಡಿಯಾಗೈತೆ ನೋಡಿ, ಮುದ್ದೆನೂ ಕುದಾಕಿದ್ದಾಳೆ, ಅದು ಮುದ್ದೆನೂ ಬೇಯ್ತೈತೆ. ಇವಾಗ ಕೂಡಿಸ್ಕೊಬೇಕಷ್ಟೆ, ಮುದ್ದೆ ಮಾಡ್ಕೊಬೇಕು. ಮುದ್ದೆ ಮಾಡ್ಕೊಂಡಾದ್ಮೇಲೆ ಬ್ಯಾಟಿಂಗ್ ಮಾಡ್ತಾ ಇರೋದೇ ಗೊತ್ತಲ್ಲ, ಸಖತ್ತಾಗಿತ್ತು. ಅದು ಗೊಜ್ಜು ಥರ ಮಾಡಿದ್ಲು, ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡು ಚೆನ್ನಾಗಿತ್ತು ಮುದ್ದೆ ಉಣ್ಣೋಕ್ಕೆ. ಅನ್ನಕ್ಕಂತೂ ಸೂಪರಾಗಿತ್ತು. ಆದರೆ ನನಗೆ ಚಟ್ನಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಇವಾಗ ಸ್ಮ್ಯಾಶ್ ಮಾಡ್ತಾವಳೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ನಾಟಿ ಸ್ಟೈಲು ಅಂತಾರೆ. ಅಲ್ಲಿ ನೋಡಿ ಫ್ರೆಂಡ್ಸ್ ಬೋಟಿ ಎಷ್ಟು ಕರೆದು ಇಕ್ಕವ್ರೆ ಅಂತ, ಯಪ್ಪ ಕೆಟ್ಟ ಹುಡುಗರು ಜಾಸ್ತಿ ಅವ್ರೆ ಅಂದ್ಬಿಟ್ಟು ಇರ್ಬಾರ್ದು. ಅಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಕರೆದು ಇಕ್ಕವ್ರೆ ಅಂತ, ಹುಡುಗರೆಲ್ಲ ತಿನ್ಕೊತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಕರೆದು ಇಕ್ಕಿದ್ದಾಳೆ. ಹುಡುಗರು ಸಿಕ್ಕಾಬಟ್ಟೆ ತೀಟೆ ಫ್ರೆಂಡ್ಸ್, ಅವ್ರನ್ನ ಮೇಂಟೈನ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂದರೆ ಹೆಂಗಾಗುತ್ತೆ ಅಂದರೆ ಹೇಳೋಕ್ಕೆ ಅಸಾಧ್ಯ. ಇವಾಗ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್ ತಟ್ಟೆ. ಇದು ನನಗೆ ಇಕ್ತಾವಳೆ, ಅದು ಅಜ್ಜಿಗೆ ಇಕ್ಕಿರೋದು, ಮಜ್ಜಿಗೆ, ಅದೇ ನಮ್ಮ ಮನೆಗೆ ನೆಂಟರು ಬಂದಿದ್ದಾರಲ್ಲ ಅವರಿಗೆ. ನೋಡಿ ಇದು ನಾನು ಇಕ್ಕಿಸ್ಕೊತಾ ಇದ್ದೀನಿ. ಆಮೇಲೆ ನಾನು ಚಟ್ನಿ ಹಾಕ್ಸ್ಕೊಂಡು ತಿಂತೀನಿ ಫ್ರೆಂಡ್ಸ್, ಸಖತ್ತಾಗಿತ್ತು. ಆಮೇಲೆ ಇದು ಬಂದ್ಬಿಟ್ಟು 4 ಗಂಟೆಲಿ ಫ್ರೆಂಡ್ಸು ಚಕೋತ ಹಣ್ಣು ಯಾರೋ ತಂದು ಇಟ್ಟಿದ್ರಂತೆ. ಇವ್ರು ಹೋಗಿ ಅವ್ರ ತಾಯಿಯವ್ರ ಮನೆ ಮುಂದೆ ಇಟ್ಟಿದ್ರಂತೆ, ಅವರು ಊರಿಗೆ ಹೋಗಿದ್ದಾರೆ, ಇಲ್ಲ ತಗೊಂಬಂದು ಇವಾಗ ತಿಂತಾಯಿದ್ದಾರೆ. ನಮ್ಮ ಅಜ್ಜಿ ನೋಡಿ ಇನ್ನೂ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ, ಒಂದು 75 ಇಯರ್ಸ್ ಆಗಿರ್ಬೋದು ಅವ್ರಿಗೆ, ತುಂಬ ಸ್ಟ್ರಾಂಗ್ ಅವರೇ. ನೋಡಿ ಇವಾಗ ನಮ್ಮ ಟಾಮುಗೆ ಯಾವ ಥರ ಸೋಪು ತಂದಿದ್ದಾರೆ ಅಂತ. ಆಮೇಲೆ ಬಟ್ಟೆ ಸೋಪು, ಶಾಂಪು, ಕಂಫರ್ಟು ಎಲ್ಲ ತಗೊಂಬರೋಕ್ಕೆ ಹೋಗಿದ್ರು, ಖಾಲಿಯಾಗಿತ್ತು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂತಂದರೆ ಏನಾರ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಅಂತಂದರೆ ನಾವು ಖುಷಿಯಾಗಿ ಕೆಲಸ ಮಾಡ್ಕೊತ ಈ ಥರ ನಗ್ನಗ್ತಾ ಇದ್ದಷ್ಟು ಫ್ಯಾಮಿಲಿ ಜೊತೆ ತುಂಬ ಖುಷಿ ಕೊಡುತ್ತೆ ನಿಜಕ್ಕೂ. ಮಖ ಸಿಂಡಿಸ್ಕೊಂಡು ನೀನು ಇತ್ತ ನಾನು ಅತ್ತ ಅಂತ ಇದ್ದರೆ ಅದು ಅಷ್ಟಾಗಿ ಖುಷಿ ಕೊಡೋಲ್ಲ. ಒಂಥರ ನಮ್ಮ ಮನಸ್ಸಲ್ಲಿ ನಾವೇ ಒಂಥರ ಕುಗ್ದಂಗೆ ಆಗ್ತಾಯಿರುತ್ತೆ. ಖುಷಿಯಿಂದ ನಾವು ಈ ಥರ ಕೆಲಸ ಎಲ್ಲ ಮಾಡ್ಕೊತ ಹೋಗ್ತಾಯಿದ್ರೆ ಕೆಲಸ ಮಾಡ್ದಂಗೆ ಅನಿಸಲ್ಲ. ಇವನಿಗೆ ಹುಳಿ ಆಗ್ಬಿಟ್ಟೈತೆ ಫ್ರೆಂಡ್ಸ್, ಒಂದು ಪೀಸ್ ತಿಂದ್ಬಿಟ್ಟು ಒಂಥರ ಮಾಡ್ತಾಯಿದ್ದ. ಅದಕ್ಕೆ ಆ ಕೈಲಿ ನೋಡಿ ಹೆಂಗೆ ಮಾಡ್ತಾನೆ ಅಂತ ಕರೆದ್ರು, ವಿಡಿಯೋ ಮಾಡ್ಕೋದ್ರಾಗ ನನ್ನ ಹತ್ರ ಅಂತೂ ತಗೊಂಬರ್ಬೇಡ್ರಿ ಒಣ್ಣ ಅಂತಾನೆ, ಬೇಡ ಅಂದರೆ ಬೇಡ ಅಂತ ತೆಗೆದು ಎಸಿತಾ ಇರ್ತಾನೆ. ನನಗೂ ಏನು ಅಷ್ಟು ಇಷ್ಟ ಆಗೋಲ್ಲ ಫ್ರೆಂಡ್ಸ್, ನಾನು ತಿನ್ನಲೇ ಇಲ್ಲ, ನನಗೆ ಇಷ್ಟನೇ ಆಗೋಲ್ಲ ಅದು. ಇವರಿಗೆಲ್ಲ ಇಷ್ಟ ಅಂತ ತಿಂತಾಯಿದ್ರು, ಆದರೆ ನನಗಂತೂ ಒಂದು ಸ್ವಲ್ಪ ಕೂಡ ಇಷ್ಟ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಇಷ್ಟು ಕೆಲಸ ನಾವು ಮಾಡಿದ್ದೀವಿ. ನಾಳೆ ಎಷ್ಟು ಕೆಲಸ ಮಾಡ್ತೀನಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.